ಹಂಗೆ ಕೈ ಬಿಡಿ ಪ್ಲೀಸ್. ಏನಿಲ್ಲ ಎಗ್ರು ನೀವು ಮುಳುಗ್ರೆ ನಾವು ಹಾರ್ತೇವೆ. ಹಾಂ ಇಲ್ಲ ತುಂಬ ಹುಷಾರಾಗಿ ಬರಬೇಕು ನೋಡಿ. ಕಲ್ಲು ಹೆಂಗಿದೆ ಒಂಚೂರು ಬಿದ್ದರೆ ನನಗೆ ಎಲ್ಲಿ ಕಾಲು ಇಡಬೇಕಂತ ಗೊತ್ತೈತೆ. ಬಾ 2, 3 ನಿಮ್ಗೇನ ಬೋಟ್ ಕಾಣಿಸ್ತಿದ್ಯಲ್ಲ ದೂರದಲ್ಲಿ, ಇದನ್ನ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ 2ಗೆ. ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ನಾನು ನಿಮಗೆ ಔಟ್ಫಿಟ್ ಚೆಕ್ನ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ನಮ್ಮ ಯಜಮಾನ್ರು ಎಬ್ಬಿಸ್ಬಿಟ್ಟು ಆಮೇಲೆ ಬಿಸಿಲೆಲ್ಲ ಬಂದುಬಿಟ್ರೆ ಚೆನ್ನಾಗಿ ಬರಲ್ಲ ವೀಡಿಯೋಸ್ ಅಂತೆಲ್ಲ ಹೇಳ್ಬಿಟ್ಟು ಈ ಟ್ರೈಪಾಡು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ವಿ. ನನ್ನ ಔಟ್ಫಿಟ್ ತೋರಿಸು, ಗೈಸ್, ಇದು ನನ್ನ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ. ಆಮೇಲೆ ಬೋ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ ಫೋಟೋಸ್ಗೆಲ್ಲ ಅಂತ ಹೇಳಿ. ಇದು ನಮ್ಮ ಅತ್ತೆ ಕೊಡ್ಸಿದ್ದು ಗೈಸ್. ಆಮೇಲೆ ಹರಿ ಔಟ್ಫಿಟ್ ತೋರಿಸ್ತೀನಿ. ಈ ಥರ ರೆಡಿ ಆಗಿದ್ದಾನೆ. ಇಲ್ಲ ನಿಂತ್ಕೋ. ಹೊಸ ಶೂಸ್ ಗೈಸ್, ಹೊಸ ಶೂಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಯಜಮಾನ್ರು. ಹಸಿತಿದೆ, ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಏನಾರ ಟಿಫನ್ ಇರುತ್ತೆ, ಟಿಫನ್ ಮಾಡ್ಕೊಂಡು ಹೋಗೋದು. ಓಕೆ ಗೈಸ್, ನಿಮಗೆ ನಮ್ಮನ್ನು ಆಮೇಲೆ ಸಿಗ್ತೀನಿ. ಆ್ಯಂಡ್ ಇನ್ನೊಂದು, ನಿನ್ನೆ ನೈಟ್ ಏನದು ಬ್ಲ್ಯಾಕ್ ಕಲರ್ ಕಾಣಿಸುತ್ತಾ ವಿಡಿಯೋಲಿ? ನಂಗೆ ನೈಟ್ ಹೊತ್ತೇನಾದ್ರೂ ಇದು ಕಾಣಿಸ್ಬಿಟ್ಟಿದೆ, ನಿಜವಾಗ್ಲೂ ಭಯ ಪಟ್ಕೊಂಡ್ಬಿಟ್ಟಿರ್ತಿದ್ದೆ. ಚೆನ್ನಾಗಿದೆಲ್ಲ. ಇದು ಕೆಫೆ. ವಾವ್, ಮಾರ್ನಿಂಗ್ ಎದ್ದು ಈ ಥರ ಬೀಚಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಗೈಸ್. ಐ ಜಸ್ಟ್ ಲವ್ ಇಟ್. ನಾನು ನೆನೆ ಬೇಗನೆ ವ್ಲಾಗ್ನ ಕ್ಲೋಸ್ ಮಾಡಿದ್ದೆ, ಫಸ್ಟ್ ಡೇದು. ನೈಟು ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನಾನು ಈ ಜೋಲಿಲಿ ಕೂತಿದ್ದೀನಿ. ನಾನು ಅವ್ರಿಗೆ ಕೂತ್ಕೊಂಡು ಮಾತಾಡಿಕೊಂಡು, ಹಿಂದೆ ರೂಮ್ ಇದೆ ನಮ್ಮದು, ಹಿಂದೆನೇ ರೂಮು. ಈ ಕೂತ್ಕೊಂಡು ತಣ್ಣಗಿದೆ ಗೈಸ್. ಇಟ್ಸ್ ಲೈಕ್ ಹೆವೆನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹೆಂಗ ಅನಿಸಿದೆ ರೀ? ಪೀಸ್ ಆಗೈತೆ, ಚೆನ್ನಾಗಿದೆ. ನಾವು ಮಧ್ಯಾಹ್ನ ಲೇಟಾಗಿ ತಿಂದಿರೋದಕ್ಕೆ ಮತ್ತೆ ಜಾಸ್ತಿ ತಿಂದಿರೋದಕ್ಕೆ ನನಗೇನು ಹೊಟ್ಟೆ ಹಸಿತಿಲ್ಲ. ನಿಂಗೆ ಹೊಟ್ಟೆ ಹಸಿತಿದ್ಯಾ? ಹೊಟ್ಟೆ ಹಸಿತಿದ್ಯಂತೆ. ಆ್ಯಂಡ್ ಫೈರ್ ಕ್ಯಾಂಪ್ ಹಾಕ್ತಾರಂತೆ. ಎಷ್ಟೊತ್ತಿಗೆ ಅಂತ ಕೇಳಿದ್ರೆ 10:30 ಅಂತಂದರು. ನಾವು ಅಲ್ಲಿವರೆಗೂ ಎದ್ದಿದ್ರೆ ನೋಡೋಣ ಅಂತ ಅಂದ್ಕೊಂಡ್ವಿ. ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ, ಒಂಥರ ವೈಬ್ ಚೆನ್ನಾಗಿದೆ, ರಿಲ್ಯಾಕ್ಸ್ ಆಗಿದೆ. ನಾನು ಈ ಜಾಲಿಯಲ್ಲಿ ಕೂತಿದ್ದೀನಿ, ಚೆನ್ನಾಗಿದೆ ಗೈಸ್. ನೋಡಿ, ನೈಟ್ ವ್ಯೂ ಈ ಥರ ಇರುತ್ತೆ. ಎಲ್ಲ ತೆಂಗಿನ ಮರಕ್ಕೆ ಎಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿರ್ತಾರೆ. ಮತ್ತು ಅಲ್ಲೂ ಹೋದರೆ ಫುಲ್ಲು ರೋ ಅಲ್ಲಿರುವಂಥ ಏನು ಕೆಫೇಸು, ಹೋಟೆಲ್ಸ್ ಏನಿರುತ್ತೆ ಎಲ್ಲದಕ್ಕೂ ಲೈಟ್ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಗೈಸ್, ಇವತ್ತು ಡಿನ್ನರಿಗೆ ಪ್ರಾನ್ಸ್ನ ಆರ್ಡ್ರ್ ಮಾಡಿದ್ದೀವಿ. ಆ್ಯಂಡ್ ಹುಡ್ಕೊಂಡು ಪ್ರಾನ್ಸ್ ತಿನ್ನೋದು. ಲುಕ್ಸ್ ಯಮ್ಮಿ. ಹೆಂಗಿದೆ? ನನಗೆ ಕೇಳಿಸಿಲ್ಲ. ಬಾಯಿ ತುಂಬ ಅದು ಮಸಾಲೆ ಬರುತ್ತೆ, ಸಕ್ಕತ್ತಾಗಿದೆ. ಒಂಥರ ಡಿಫ್ರೆಂಟ್ ಟೇಸ್ಟ್. ಇದು ನಾವು ಬೆಂಗಳೂರಲ್ಲಿ ತಿನ್ನೋ ಥರ ಅಲ್ಲ,
ತುಂಬ ಚೆನ್ನಾಗಿದೆ ಮತ್ತು ಸೈಜ್ ಆಫ್ ಪ್ರಾನ್ಸ್ ಅಷ್ಟೇ. ನಾವು ಬೆಂಗಳೂರಲ್ಲಿ ತಿನ್ನೋದು ಫ್ರೆಶ್ ಪ್ರಾನ್ಸ್ ಬಂದು 2 days ಆದ್ಮೇಲೆ ತಿನ್ನೋದು. ಇದು ಸೇಮ್ ಡೇ. ಈಗ ಎಗ್ ಫ್ರೈಡ್ ರೈಸ್ ತಿಂತಾ ಇದ್ದೀವಿ. ಇದು ಫಿಶ್ ಲ್ಯಾಂಡ್ ಅಂತ ಹೋಟೆಲ್ಲು. ಇಲ್ಲಿದೆ ನೋಡಿ, ಫಿಶ್ ಲ್ಯಾಂಡ್ ಅಂತ ಇದೆ. ಫಿಶ್ ಕಾಣ್ತಾ ಇಲ್ಲ. ಫಿಶ್ ಲ್ಯಾಂಡ್ ಅಂತ ಹೋಟೆಲ್ಲು, ಅಲ್ಲಿ ಬಂದು ತಿಂತಾ ಇರೋದು. ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಕೂಡ ಇದೆ. ಸ್ವಲ್ಪ ಕೆಲವೊಂದು ಕಾಸ್ಟ್ ಅಂತ ಅನಿಸುತ್ತೆ, ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಗೈಸ್, ಇವಾಗ ನಮ್ಮದು ಫೋಟೋ ಸೆಷನ್ನು ಮತ್ತು ವಿಡಿಯೋ ಸೆಷನ್ ಎಲ್ಲ ಮುಗೀತು. ಒಂದಷ್ಟು ಫೋಟೋ ಸ್ಯಾಟಿಸ್ಫೈ ಆಗೋವರೆಗೂ ತಗೊಂಡು ಎಲ್ಲ ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಆಮೇಲೆ ನಾವಿವಾಗ ಟಿಫನ್ ಮಾಡಿಕೊಂಡು ಅಡ್ವೆಂಚರ್ ಹೋಗೋದಕ್ಕೆ ರೆಡಿ ಆಗಬೇಕು. ಏನು ಅಡ್ವೆಂಚರ್ಗೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನಾವಿವಾಗ ಅಡ್ವೆಂಚರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಟ್ವಿನ್ನಿಂಗ್ ಡ್ರೆಸ್ ಹಾಕೊಂಡಿದ್ವಿ. 500 ಪರ್ ಹೆಡ್. ಏನೆಲ್ಲ ಅಡ್ವೆಂಚರ್ ಮಾಡ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ತುಂಬ ಹೇಳಿದ್ದಾರೆ ಅದರಲ್ಲಿ ಎಷ್ಟು ಕವರ್ ಮಾಡ್ತಾರೆ, ಏನು ಮಾಡ್ತಾರೆ, ಮತ್ತು ಸೈಟ್ ಸೀಯಿಂಗ್ ಎಲ್ಲ ಇದೆ, ಪ್ಲಸ್ ಆ್ಯಕ್ಟಿವಿಟೀಸ್ ತುಂಬ ಹೇಳಿದ್ದಾರೆ. 500ಗೆ ನಮಗೆ ವರ್ತು ಅಂತ ಅನಿಸ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟಿದ್ದಾರಂತೆ. ಸೊ ಅಲ್ಲಿ ಒಂದು ಲೇಕ್ ಹತ್ರ ಹೋದಾದ್ಮೇಲೆ ಅವ್ರು ಅಲ್ಲಿಂದ ಎಲ್ಲನೂ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಸೊ ನಮಗೆ ನೀರಿನ ಆ್ಯಕ್ಟಿವಿಟೀಸ್ ಅಂದರೆ ಸ್ವಲ್ಪ ಭಯ ಹಾರಿ ಮಾಡು ಅಂತ ಹೇಳಿದ್ದಾರೆ. ನೋಡಬೇಕು, ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮು ಸಿಯಲ್ಲಿ ಆ್ಯಕ್ಟಿವಿಟಿ ಮಾಡ್ತಾ ಇರೋದು. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಗೈಸ್. ಸೊ ಶೋ ಯು ವಾಟ್ ಆನ್ ಆಲ್ ವಿಲ್ ಡೂ ಅಂತ. ಸ್ಟೇ ಟ್ಯೂನ್ಡ್. आइसक्रीम खाने से मुझे दांतों में बहुत झंझनाहट होती थी. फिर मुझे मेरे ಅಲ್ಲಿ ನೋಡಿ, ಫಿಶಿಂಗ್ ಮಾರ್ಕೆಟ್ ಇದೆ ಅಲ್ಲಿ. ಓಕೆ, ಸಂಗಮ್ ಬೀಚ್ ಗೈ, ಚಿಕ್ಕಬಳ್ಳಾಪುರ ಬಾಯ್ಸ್ ಗೈ, ಬೆಂಗಳೂರು ಕಪಲ್ಸ್ ಗೈ. ಮಿಸ್ಟ್ರಿ ಕೇವ್ಸ್ ಅಂತ ಗೈಸ್. ಇದು ಮಿಸ್ಟ್ರಿ ಗುಹೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಆದ್ರೆ ಮುಚ್ಚೋಗಿದೆ. ಬರ್ತೀವಿ. ಸಖತ್ತಾಗವಳೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಲೈಟ್ ಹೌಸ್. ನಿಮ್ಗೇನ ಬೋಟ್ ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಇದನ್ನ ಬಾರ್ಜ್ ಅಂತಾರಂತೆ. ಇದು ಬಂದ್ಬಿಟ್ಟು ಸಮುದ್ರದಲ್ಲಿ ಮಣ್ಣು ತೆಗಿಯೋ ಬೋಟ್ ಇದು. ಇಲ್ಲಿ ದೊಡ್ಡ ಶಿಪ್ ಬಂದ್ರೆ ತಡೆಯುತ್ತೆ. ಇಲ್ಲೇ ನಾವು ಕಯಾಕಿಂಗ್ ಮಾಡೋದು. ಇವಾಗ ಕಯಾಕಿಂಗ್ ಮಾಡಕ್ ಹೋಗ್ತಾ ಇದೀವಿ ನೋಡಿ ಗಾಯ್ಸ್. ಆರ್ ಯು ರೆಡಿ? ಹರೀಶ್ ಗೌಡ. ಪ್ಯಾರಡೈಸ್ ಬೀಚ್ ಇದು. ಬೆಲೆಕಣ್ಣಿ ಬೀಚ್ ಟ್ರೆಕ್ಕಿಂಗ್ ಮಾಡ್ಕೋಬೋದಕ್ಕೂ ಆಗ್ತಿದೆ. ಓಕೆ, ಬೆಲೆಕಣ್ಣಿಂದ ಬಂದೆ ಗೋಕರ್ಣ ಹೋಗ್ತಿದೆ. ಮೇನ್ ಕವರ್ ಮಾಡುತ್ತೆ. ಪ್ಯಾರಡೈಸ್, ಹಾಫ್ ಮೂನ್, ಓಮ್ ಬೀಚ್, ಕೂಡ್ಲೆ ಬೀಚ್, ಗೋಕರ್ಣ ನಡ್ಕೊಂಡೇ ಹೋಗ್ಬೋದು. ಟ್ರೆಕ್ಕಿಂಗ್ ಎಲ್ಲ ಚೆನ್ನಾಗಿರುತ್ತಾ? ಟ್ರೆಕ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗೈಸ್. ನಾನು ಪ್ಯಾರಡೈಸ್ ಬೀಚ್ ತುಂಬ ಕೇಳ್ತಾ ಇದ್ದೆ ಯಾರಿಗೆ, ಹೋಗೋಣ ಅಂತ. ಸೊ ಬೋಟಲ್ಲೇ ಬಂದ್ಬಿಟ್ಟಿದ್ವಿ ಪ್ಯಾರಡೈಸ್ ಬೀಚ್ಗೆ. ಸೊ ನನಗೆ ಕಯಾಕಿಂಗ್ ತುಂಬ ಇಷ್ಟ. ನಾನು ಕಯಾಕಿಂಗ್ ಎಲ್ಲ ಮಾಡಿದ್ದೀವಿ ಲೇಕ್ಸಲ್ಲಿ. ಸೊ ಇಲ್ಲಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ. ಜನ ಕಾಣಿಸ್ತಾ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು.
ಓಕೆ, ಅಲ್ಲಿ ಜನ ಕಾಣಿಸಿದಾರಲ್ಲ ಗೈಸ್, ನಾನು ಇಲ್ಲಿಂದ ಹಾಕ್ತೀನಿ. ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಬೆಟ್ಟ ಹತ್ತಿ ಇಲ್ದಿ ಆ ಬೀಚ್ಗೆ ಹೋಗ್ತಾರೆ. ಓಕೆ, ಇಲ್ಲಿಂದ ಎಲ್ಲ ಟ್ರೆಕ್ ಮಾಡಿಕೊಂಡು ಆ ಬೀಚ್ಗೆ ಹೋಗ್ತಾರೆ. ಅಲ್ಲಿ ಹೋಗ್ತಾರೆ ಗೈಸ್. ನಾವಿವಾಗ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರು ಬಾಯ್ಸ್ ಎಲ್ಲನೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಹೋಗ್ತಾ ಇದ್ದೀವಿ ಗೈಸ್. ಸೋ ಹ್ಯಾಪಿ. ಓ ಮೈ ಗಾಡ್, ಈ ಥರ ವ್ಯೂ ನನ್ನ ಲೈಫಲ್ಲಿ ನೋಡಿರಲಿಲ್ಲ. ಅದು ಸಮುದ್ರದಲ್ಲಿ ಬೋಟಲ್ಲಂತೂ ಹೋಗೇ ಇರಲಿಲ್ಲ ಬಿಡಿ, ಅದು ಬೇರೆ ವಿಷಯ. ಐ ಆಮ್ ಸೋ ಹ್ಯಾಪಿ. ಈಗ ಓಮ್ ಬೀಚ್ಗೆ ಬಂದಿದ್ದೀವಿ. ಅಲ್ಲಿ ಕಾಣಿಸಿದೆಯಲ್ಲ ಅದು ಫಸ್ಟ್ ಪಾಯಿಂಟು, ಇದು ಸೆಕೆಂಡ್ ಪಾಯಿಂಟು, ಇದು ಥರ್ಡ್ ಪಾಯಿಂಟು. ಮೇಲೆ ಬರಬೇಕಾದ್ರೆ ಅಲ್ಲಿಂದ ಯಾರು ರೋಡಲ್ಲಿ ಬರ್ತಾರಲ್ಲ ಅಥವಾ ಟ್ರೆಕ್ಕಿಂಗ್ ಮಾಡೋರಿಗೆ ಹೋಮ್ ಥರ ಕಾಣುತ್ತೆ, ಹೋಮ್ ಶೇಪಲ್ಲಿ ಕಾಣುತ್ತೆ. ನಮ್ಮ ಹತ್ರ ಒಂದು ಡ್ರೋನ್ ಇದೆಯೇ ತೋರಿಸ್ಬೋದಿತ್ತು. ಈಗ ಹಂಗಾರ ಆಗ್ತದೆ. ಒಳಗಡೆ ದೇವರ ಇಕ್ಕೊಂತಾನ ಅಟ್ಲೇ ಇಚ್ಚೇದು ಅಟ್ಲದೆ. ಗೈಸ್ ಇವಾಗ ನಿಲ್ಲಿಸಿದ್ದಾರೆ. ಆಕ್ಟಿವಿಟೀಸ್ ಎಲ್ಲ ಮಾಡಬೇಕು. ಸೊ ಫೋನೆಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಹರಿ ಜಂಪ್ ಮಾಡ್ತಾನೆ. ಹರಿ ಬೋಟ್ ಮೇಲಿಂದ ಜಂಪ್ ಮಾಡ್ತಾನೆ. ಆಲ್ರೆಡಿ ಎಲ್ಲ ಚಿಕ್ಕ ಹುಡುಗರೆಲ್ಲ ಆಟಾಡ್ತಾ ಇದ್ದಾರೆ. ಮತ್ತು ನಾವು ಇವಾಗ ಜಂಪ್ ಮಾಡ್ತೀವಿ. ನಾನು ಜಂಪ್ ಮಾಡೋದು ವೀಡಿಯೋ ಮಾಡೋಕ್ಕಾಗಲ್ಲ, ಹರಿ ಜಂಪ್ ಮಾಡೋದನ್ನ ವೀಡಿಯೋ ಮಾಡ್ತೀನಿ. ಓಕೆ ಓಕೆ. ಎದ್ರೋದೇ ಬೇಡ ಮೇಡಮ್, ನೀವು ಎಗ್ರಿ ಎಗ್ರೋ ಎಗ್ರೋ. ಇರಿ ಒಂದು ನಿಮಿಷ ಅಣ್ಣ, ಸ್ವಲ್ಪ ಈ ಕಡೆ ಬನ್ನಿ ಅಣ್ಣ. ಎಗ್ರೋ ಎಗ್ರೋ ಎಗ್ರೆ ಏನಿಲ್ಲ ಎಗ್ರೋ. ನೀವು ಮುಳುಗ್ರೆ ನಾವು ಹಾರ್ತೇವೆ ಬೇಡ, ನಮ್ಗೆ ಸ್ವಿಮಿಂಗ್ ಬರುತ್ತೆ, ನಮ್ಗೆ ಎಂತ ಇಲ್ಲ, ಎಲ್ಲ ಇದು ಉಂಟು, ಪರ್ಮಿಷನ್ ಎಲ್ಲ. ಎಗ್ರೋ ಏನಿಲ್ಲ ಎಗ್ರೋ, ನಾನು ಏನಿಲ್ಲ ಎಗ್ರೋ. ಇಲ್ಲ ಪರವಾಗಿಲ್ಲ ಅದೇ ನೀವು ಅವ್ರಿಗೆ ಇದು ಕೊಡಿ. ಹಾಂ ಮಾಡಿ ಈಗ. 3 2 ಬಾ 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 ಬಾ. ಏನಿಲ್ಲ ಮೇಡಮ್, ಹೆದರ್ಬೇಡಿ. ಹಂಗೆ ಕೈ ಬಿಡಿ ಪ್ಲೀಸ್. ಬೇಗ ಎಗ್ರೆ. ಬಿಲ್ಡಿಂಗ್ ತಳ್ತಾ ಇದ್ದೀನಿ ನೀನು, ಬಿಡು. ತಳ್ಬೇಡಿ ಪ್ಲೀಸ್, ತಳ್ಬೇಡಿ. ಅವ್ರಾಗೆ ಅವ್ರು ಹಾರ್ತಾರೆ. ಎಷ್ಟು ಜನ ಹಾರ್ತಾರೆ, ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಹಾರ್ತಾರೆ ಅವರು. ಹಾರಿ ಮೇಡಮ್, ಹಾರು. ಆರಾಮ. ಜೈ ಬಜರಂಗ್ ಬಲಿ ಕಿ ಜೈ. ಎಗ್ರೋ ಹೇಳ್ತೀನಿ. ಎಗ್ರೋ ಏನಿಲ್ಲ ಎಗ್ರೋ. ಸಣ್ಣ ಬೋಟಿ ಬರ್ತದೆ, ಹೆದರ್ಬೇಡಿ, ಹಾರಿ. ಬೋಟಿ ಬರ್ತಾ ಇದೆ, ಹಾರಿ. ಒಂದೇ ಎಲ್ಲ ಪೂರ್ತಿ ಮಾಡಿ ಮೇಡಮ್, ಹಾರಿ. ಬಿಡು ವರ್ಷ, ಎಗ್ರು ವರ್ಷ ಬಿಡೋದ್ನ. ಕೈ ಬಿಡು. ಏನಿಲ್ಲ ಎಗ್ರೆ ಏನಿಲ್ಲ ಎಗ್ರೆ. ರೆಡಿ. 2 1 ಗೋ. ಅಷ್ಟೇ. ಆರಾಮ್ ರಿಲ್ಯಾಕ್ಸ್. ಏನಿಲ್ಲ ಆರಾಮ್. ಎಷ್ಟಿಗೆ ನೋಡಿದೆ ಮೇಡಮ್, ಎಷ್ಟೆಲ್ಲ ಈಗ ಆರಾಮಾಗಿ ಇವ್ರು ಮ್ಯಾಲೆ ಬರಂಗಿಲ್ಲ, ನೀವು ಆರಾಮಿಗೆ. ಫೈನಲಿ ವರ್ಷನ ನೀರಿಗೆ ತಳ್ಬಿಟ್ವಿ, ಎಗ್ರಿಬಿಟ್ಲು. ಸಕ್ಸಸ್ಫುಲ್. ಗೈಸ್ ನೋಡಿ, ನಾವು ಇವಾಗ ಹೊರಡ್ತಾ ಇದೀವಿ.
ಅಲ್ಲೇ ಎಲ್ಲ ಫುಲ್ ಆ್ಯಕ್ಟಿವಿಟೀಸ್ ಇತ್ತು. ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಅಲ್ಲೂ ಒಂದು ರೆಸ್ಟೋರೆಂಟ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು. ಫುಡ್ ಜ್ಯೂಸ್ ಎಲ್ಲ ತಿಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಾವು ಬಂದಾಗ ಒಂದೆರಡು ಬೋಟ್ ಇತ್ತು ಗೈಸ್. ಇವಾಗ ನೋಡಿ ಒಂದೆರಡು ಬೋಟ್ ಇತ್ತು ಅಷ್ಟೇ. ಇವಾಗ ಜಾಸ್ತಿ ಜನ ಆಗ್ಬಿಟ್ಟಿದೆ. ಸದ್ಯ ನಾವು ಬೆಳಗ್ಗೆನೇ ಬಂದಿದ್ದು, ತುಂಬ ಒಳ್ಳೆ ಕೆಲಸ ಮಾಡಿದ್ವಿ. ತುಂಬ ಜಾಸ್ತಿ ಬೋಟ್ ಆಗಿಬಿಟ್ಟಿದೆ. ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಓ ಮೈ ಗಾಡ್, ಸಕ್ಕತ್ತಾಗಿತ್ತು. ಹೊರಡ್ತಾ ಇದ್ದೀವಿ. ಅಣ್ಣ ಇದಕ್ಕೂ ಯಮಹಾ ಇಂಜಿನಾ? RX-ಆ? ಯಮಹಾ. ಬಾಯ್ ಬಾಯ್ ಪ್ಯಾರಡೈಸ್ ಬೀಚ್. ನಾವು ಬಂದಾಗ ಕ್ರೌಡ್ ಇರಲಿಲ್ಲ, ಇವಾಗ ತುಂಬ ಕ್ರೌಡ್ ಆಗೋಯ್ತು. ಸ್ಟಾರ್ಟ್. ನೋಡಿ ಬೋಟ್ ಗೇರ್ ಬ್ರೇಕ್ ಅಂತ ಇರಲ್ಲ, ಬರೀ ಫ್ರಂಟ್ ಗೇರು ಮತ್ತು ರಿವರ್ಸ್ ಗೇರು. ಹೆಂಗೆ ನಿಲ್ಲಿಸ್ತಾರೆ ನೋಡಿ ಅವ್ರ ಜಾಗದಲ್ಲಿ ಕರೆಕ್ಟಾಗಿ. ಈ ಬೋಟ್ಗಳು ನೋಡ್ಸೋದ್ರಲ್ಲಿ ನಿಲ್ಸೋವಾಗ ಮತ್ತು ಸ್ಟಾರ್ಟ್ ಮಾಡೋವಾಗಿದೆ ಡಿಫಿಕಲ್ಟ್ ಪಾರ್ಟ್. ಓಕೆ, ಇಲ್ಲಿ ನೋಡಿ ಗೈಸ್, ಒಬ್ಳು ಬಿಸಿಲಿಗೆ ನೆಂದೋಗ್ಬಿಟ್ಟವಳೆ. ಟ್ಯಾನ್ ಆಗ್ಬಿಡ್ತೀವಿ ನಮ್ಮ ಬೈಕ್ಕೆ, ಸನ್ಸ್ಕ್ರೀನ್ ಹಾಕಂತವಳೆ. ಎಲ್ಲ ಹಾಕೋಬೇಕಲ್ಲ ಗೈಸ್, ಏನು ಮಾಡೋದು? ನಮ್ಮ ಅಪ್ಪ ಕೊಟ್ಟಿರೋ ಕಲರು ಒಂದಿನ ಕೊಳ ಆಗ್ಬಾರ್ದಲ್ವಾ? ಆಮೇಲೆ ಅಯ್ಯೋ, ಈ ಸನ್ ಟ್ಯಾನ್ ಅಲ್ಲಿ ಆದ್ರೆ ಒಂದು ತಿಂಗಳು 2 ತಿಂಗಳು, ನನಗಂತೂ 6 ತಿಂಗಳಾದ್ರೂ ಹೋಗಲ್ಲ. ಅದಕ್ಕೆ ಯಾಕಬೇಕು ಅಂತ ಹೇಳಿ ಫ್ರೆಶ್ ಅಪ್ ಆಗಿ, ಫ್ರೆಶ್ ಅಪ್ ಏನಾಗಿಲ್ಲ, ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಮುಖಕ್ಕೆ ಸ್ವಲ್ಪ ನೀರು ಹಾಕೊಂಡು ಟಚ್ ಅಪ್ ಮಾಡ್ಕೋದಿದ್ದೀನಿ ಗೈಸ್. ತುಂಬಾ ಬಿಸ್ಲು, ಅದಕ್ಕೆ ನಮ್ಗೆ ಟೆನ್ಷನೇ ಇಲ್ಲ. ಬಿಕಾಸ್ ನಾವು ಟ್ಯಾನೇ ಆಗಲ್ಲ, ತಗ್ಗೇದೇ. ಆಲ್ರೆಡಿ ಟ್ಯಾನ್ ಆಗಿರೋರು ಯಾರು ಟ್ಯಾನ್ ಆಗಲ್ಲ ಗೈಸ್. ನಾವು ಟ್ಯಾನೇ ಆಗಲ್ಲ, ಆದ್ರೂ ಒಂದೇ ವಾರ ರಿಕವರ್ ಆಗೋಯ್ತೀವಿ. ಹೋಗಲಿ, ಇವನ್ ಕಲರ್ ನೋಡು. ನಾನು ರೆಕಾರ್ಡ್ ಮಾಡಲ್ಲ ಗೈಸ್, ಬಾಯ್ ಅಷ್ಟೇ ಬಾಯ್. ನೋಡಿ, ಯಾರೋ ನನಗೆ ಸನ್ಸ್ಕ್ರೀನ್ ಹಾಕೊಂತವ್ರೆ ಅಂತ ಹೇಳ್ತಾ ಇದ್ರು. ಇವಾಗ ಅವರೇ ಯಾಕೋ ಹಾಕೊಂತ ಇದಾರೆ ನೋಡಿ ಗೈಸ್. ಅವಾಗ ವಿಡಿಯೋ ಬೇರೆ ಕಟ್ ಮಾಡ್ಬಿಟ್ರು. ನಿನ್ನ ಅಂಗ್ಲಾಚಿ ಭಿಕ್ಷೆ ಬೇಡಿದ್ಕೆ ಹಾಕತ್ತೆ. ಏನ ಇದೆಲ್ಲ ಓವರ್. ಏನ್ ಹಂಗ್ ಮೆತ್ಕೊಂತ ಇದ್ಯಾ? ಪೇಂಟಾ ಅದು? ಬ್ಲೆಂಡ್ ಮಾಡ್ತೇವೆ ಸ್ಕಿನ್ ಒಳಗಡೆ. ಓಹೋ, ತಿನ್ಕೋಬಿಡು. ತಿನ್ಬಾರ್ದು ಅಂತ ಹಾಕೋರೆ. ಓಹೋ, ಎಷ್ಟು ಹಾಕೋದು ನೋಡಿ ಗೈಸ್. ಅದನ್ನು ನಂದು ಸನ್ಸ್ಕ್ರೀನ್ ಗೈಸ್, ಇದು ನಂಗೆ ಗೊತ್ತಿಲ್ಲ. ನೀನು ಅದು ಖಾಲಿ ಹೋಗೋಷ್ಟಲ್ಲಿ ಖಾಲಿ ಮಾಡ್ತಾನೆ, ಅದಂತೂ ನಿಜ. ಹೋದ್ಮೇಲೆ ತಗೊಳ್ಬೇಕು. ಲಕ್ಷ ಅಂತ ಹೇಳಿದ್ದು ನೋಡಿ ಗೈಸ್. ಈ ತರ ಯಾರಾದ್ರೂ ಸನ್ಸ್ಕ್ರೀನ್ ಹಾಕೊಂತಾರ? ನೀವ್ ಹಾಕೋತೀರಾ ಈ ತರ? ಎಷ್ಟು ಕಾನ್ಶಿಯಸ್ ನೋಡಿ ಗೈಸ್ ಸನ್ಸ್ಕ್ರೀನ್ ಬಗ್ಗೆ. ತುಂಬಾ ಟ್ಯಾನ್ ಆಗ್ಬಿಡ್ತಾನೆ ಅಂತ ಈ ತರ ಇರೋರೇನೆ ಈ ಪಾರ್ಟಿ ಉಜ್ಕೊಂತವ್ರೆ. ಈ ಕಲರ್ ಇರೋರು ಸ್ವಲ್ಪ ಸನ್ಸ್ಕ್ರೀನ್ ಹಾಕೋಬಾರ್ದ ಗೈಸ್. ರೇಸಿಸ್ಟ್. ಯಾರು ರೇಸಿಸ್ಟ್? ನೀನ್ ರೇಸಿಸ್ಟ್. ಇವಾಗ ಹೋಮ್ ಬೀಚ್ ಬಂದಿದ್ದೀವಿ. who judge another person based on color, sex or gender is called a racist.
ನಾನೆಲ್ಲಿ ಕಲರ್ ಏನು ಇದ್ ಮಾಡ್ಲಿಲ್ವಲ್ಲ, ಜೆಂಡರ್ ಬಗ್ಗೆ ಹೇಳಿಲ್ವಲ್ಲ. ಯಾವ್ದಾದ್ರು ಒಂದಾಗಿದ್ರು ಸಾಕು. ಆಗಿನ ಕಾಲದಲ್ಲಿ ಏನ್ ಕಮ್ಮಿ ಇಲ್ಲ. ಆಗಿನ ಕಾಲದಲ್ಲಿ ಬ್ಲಾಕ್ಸ್ ವೈಟ್ಸ್ ಅಂತ ಅವ್ನಿಗೆ ಬ್ರಿಟಿಷ್ ಅವ್ರು ಮಾಡ್ತೀವಿ, ನೀನ್ ಹಂಗ್ ಮಾಡ್ತಿದ್ಯಾ. ಹೌದೌದು, ನೀನ್ ಮುಗ್ದಿದ್ರೆ ಹೊರಡಣ. ನೀನ್ ಹೋಗೋಣ ಗೈಸ್. ಇವಾಗ ಹೋಮ್ ಬೀಚ್ ಹತ್ರ ಬಂದಿದ್ದೀವಿ. ಅಪ್ಪ ಬಿಸಿಲು ತಡ್ಕೊಳಕ್ ಆಗ್ತಿಲ್ಲ ಗೈಸ್. ಇದು ಒಂಥರ ಇವಾಗ ಏನೇ ಒಂದು ಹಚ್ಕೊಂಡ್ರು ಅಷ್ಟೇನೆ, ಹಿಂಗ್ ಒರೆಸ್ಕೊಂಡ್ರೆ ಸಾಕು ಬಂದ್ಬಿಡುತ್ತೆ ಗೈಸ್. ಎಲ್ಲ ಈ ಸ್ವೆಟ್ಟಲ್ಲೇ ಹೋಗ್ಬಿಡುತ್ತೆ. ನಾವ್ ಏನೇ ಕ್ರೀಮ್ ಹಾಕಿದ್ರು ಅಷ್ಟೇ ಈ ಸ್ವೆಟ್ಟಲ್ಲೇ ಹೋಗ್ಬಿಡುತ್ತೆ, ಅಷ್ಟು ಬಿಸಿಲಿದೆ. ಇವಾಗ ಹೋಮ್ ಬೀಚಿಗೆ ಬಂದಿವಿ. ಹೋಮ್ ಬೀಚಲ್ಲಿ ಇವಾಗ ಇಲ್ಲಿರೋ ಪಾರ್ಕಿಂಗ್ಗಳು ನೋಡ್ತಾ ಇದ್ರೆ ನನಗೆ ತುಂಬ ಕ್ರೌಡ್ ಇದೆ ಅನಿಸ್ತಾ ಇದೆ. ಜಸ್ಟ್ ನಾವು ಹೋಗ್ಬಿಟ್ಟು ಹೋಮ್ ಬೀಚ್ ನೋಡ್ಕೊಂಡು ನನ್ನ ಔಟ್ಫಿಟ್ ನೋಡಿ ಇದು ಹಾಕ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ 3 ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ, ಇದು ಹಾಕ್ಕೊಂಡಿದ್ದೀನಿ. ಅಷ್ಟೇನಾ? ಹೌದು, ವರ್ಷ ಇರಲಿಲ್ಲ. ಬಿಕಾಸ್ ನಾನು ಲಾಸ್ಟ್ ಟೈಮು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿ ಫೋಟೋ ತೆಗೆದಿದ್ದೆ. ನೋಡಿ ಇದು ಹೋಮ್ ಬೀಚ್. ಈಗ ವರ್ಷ ಈ ಕಡೆಯಿಂದ ಹೋಗೋಣ ಅಂದ್ಲು, ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋಣ ಈಗ ನೋಡಿ. ಅಲ್ಲೆಲ್ಲ ಫುಲ್ಲು ಜನ. ಓಯ್ ಅಲ್ಲಿ ಅಷ್ಟು ಕ್ರೌಡ್ ಐತಿ ಇಷ್ಟು ಇವತ್ತು. ನಾವು ಬೋಟಲ್ಲಿ ಎಲ್ಲಿವರೆಗೆ ಹೇಳಿ ಬಂದಿದ್ದು? ಆ ಕಡೆ ಹಿಂಗೆ ಹೋಗಿದ್ದು, ಆ ಕಡೆ ಹಂಗೆ ಹೋದ್ವ ನಾವು. ಆ ಕಡೆಗೆ ಹಂಗೆ ಹೋಗಿಲ್ಲ, ವಾಪಸ್ ಯೂ ಟರ್ನ್ ಮಾಡಿದ್ರು. ಅಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ಏನ್ ವರ್ಷ ನೀವು ಅಷ್ಟೇ ಡ್ರೆಸ್ ತಗೊಂಬಂದೆ ಗೊತ್ತಾ? ಅಲ್ಲೇ ತಗೊಂಬಂದಿದ್ದು. ಅಯ್ಯೋ, ಇವತ್ತು ಅದನ್ನ ಹಾಕೊಂಡ್ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಇದೇ ಬೀಚಲ್ಲಿ ತಗೊಂಡಿದ್ದೆ ನಾನು, ಕಿರಣ್. ಹಾಂ, ಇಲ್ಲ ತುಂಬ ಹುಷಾರಾಗಿ ಬರಬೇಕು. ನೋಡಿ ಕಲ್ಲು ಹೆಂಗಿದೆ. ಒಂಚೂರು ಬಿದ್ದರೆ ನನಗೆ ಎಲ್ಲಿ ಕಾಲು ಇಡಬೇಕಂತ ಗೊತ್ತಾಯ್ತು. ಬಾ. ಜೋರಾಗಿ ಹೇಳು. Baby, I love you.
ಸಿಗುತ್ತೆ. ಅದೇನು ಅಂದರೆ ಉಪ್ಪು. ನಾನು ಇದೇನು ವೈಟ್ ಏನೋ ದೂರದಿಂದ ನೋಡ್ತಾ ಇದ್ನಲ್ಲ, ಏನೋ ವೈಟ್ ಪೇಂಟ್ ಚೆಲ್ಲಿದಾರೆ ಏನೋ ಅಂತ ನೋಡ್ತಿದ್ದೆ. ಹೌದು ನೀರು ಬಂದು ಬಿದ್ದು ಮಣ್ಣೆಲ್ಲ ಸಪ್ರೇಟ್ ಆಗ್ಬಿಟ್ಟಿದೆ ಎಲ್ಲಾಗಲೇ. ಉಪ್ಪು ಮಾತ್ರ ಡ್ರೈ ಆಗಿದೆ ನೋಡು, ಉಪ್ಪು ಗೈಸಿದು. ಆಮೇಲೆ ಈ ಬೆಟ್ಟಗಳೆಲ್ಲ, ಈ ಗುಡ್ಡ ಇದೆಯಲ್ಲ, ಇದು ಅಲೆ ಹೊಡೆದು ಅದು ಕಟ್ಟಾಗಿ ಆಗಿ ಈ ಥರ ಆಗಿದೆಯಂತೆ. ಚೆನ್ನಾಗಿದೆ ಅಲ್ವಾ? ಇವಾಗ ಇಷ್ಟು ಉಪ್ಪು, ಇದನ್ನೆಲ್ಲ ಅದೇನೇನೋ ಮಾಡ್ತಾರಲ್ವಾ, ಕೆಮಿಕಲ್ ಎಲ್ಲ ಹಾಕಿ. ಫ್ಯಾಕ್ಟ್ರಿಗೆ ಹೋದ್ರೆ ಕಲ್ಲುಪ್ಪಾಗಿ ಬರುತ್ತೆ ನೋಡಿ ಗೈಸ್, ನೋಡಿ ಎಷ್ಟೊಂದಿದೆ, ಏನೇನೋ ಇದೆ ತಗೊಳ್ಳೋದಕ್ಕೆ. ನಾವು ಯೂಶಲಿ ಎಲ್ಲೇ ಹೋದರೂ ಫ್ರಿಜ್ ಮ್ಯಾಗ್ನೆಟ್ಗೆ ತಗೊಳ್ತೀವಿ. ನೋಡಿ ವೆರೈಟಿ ಇದೆ. ಗೋಕರ್ಣ ಅನ್ನೋದಿರುತ್ತೆ ನೋಡು, ಅದನ್ನೇ ತಗೋ. ನೋಡಿ ಈ ಥರ ಸ್ಟಾಲ್ಗಳೆಲ್ಲ ತುಂಬ ಆಗಿಬಿಟ್ಟಿದ್ದಾವೆ. ನಾನೊಂದು 5 years ಬ್ಯಾಕ್ ಬಂದಿದ್ದೆ, ಇಲ್ಲ 4.5 years ಬ್ಯಾಕಾ, 4 years ಬ್ಯಾಕ್ ಬಂದಿದ್ದೆ. ಆವಾಗ ಅಷ್ಟೊಂದು ಇರಲಿಲ್ಲ, ಇವಾಗ ಜಾಸ್ತಿ ಆಗಿದೆ. ತುಂಬ ಚೆನ್ನಾಗಿದೆ. ಇದೊಂಥರ ಡ್ರೀಮ್ ಕ್ಯಾಪ್ಚರ್ ಎಲ್ಲ ಬಟ್ಟೆಯಲ್ಲೇ ಹೆಣೆದ್ಬಿಟ್ಟು ಮಾಡಿರೋವಂಥದ್ದು, ತುಂಬ ಚೆನ್ನಾಗಿದೆ. ನೋಡಿ ಅಕ್ವೇರಿಯಂ ಇಡೋರೆಲ್ಲ ಈ ಥರ ಒಂದು ಸೆಟ್ನ ತೊಗೊಂಡೋಗಿ ಇಟ್ಕೋಬೋದು, ಚೆನ್ನಾಗಿದೆ. ಬಟ್ ಪ್ಯಾರಡೈಸ್ ಬೀಚಲ್ಲಿ ನಾನು ಮಣ್ಣು ನೋಡಿದೆ, ಮರಳು ತುಂಬ ಚೆನ್ನಾಗಿತ್ತು ಗೈಸ್. ಇಲ್ಲಿ ಮರಳು ಅಷ್ಟೊಂದು ಏನು ಚೆನ್ನಾಗಿಲ್ಲ. ನಾನು ಮರಳು ತೊಗೊಂಡೋಗ್ಬೇಕು, ಮತ್ತು ಕಪ್ಪೆ ಚಿಪ್ಪು ಅವೆಲ್ಲ ಎಷ್ಟು ಸಿಗುತ್ತೆ ಅಷ್ಟು ಕಲೆಕ್ಟ್ ಮಾಡ್ತಾಯಿದ್ದೀನಿ. ವಿಲ್ಸಿ ತಗೊಂಡೆ ನಾನು ಡ್ರೀಮ್ ಕ್ಯಾಪ್ಚರು. ನಂಗೆ ಇಷ್ಟ ಆಯಿತು ಗೈಸ್ ಈ ಕಲರು. ಈ ಥರದ್ದು ನಂಗೆ ಡ್ರೀಮ್ ಕ್ಯಾಪ್ಚರ್ ಇರಲಿಲ್ಲ. ಮತ್ತು ಇದು ಒಂದು ತೊಗೊಂಡ್ವಿ, ಇದು ಒಂದು ತೊಗೊಂಡು. ಗೋಕರ್ಣ ಕರೆಕ್ಟಾಗಿ ಬರಲಿಲ್ಲ, ಗೋಕರ್ಣ ಅಂತ ಫ್ರಿಜ್ ಮ್ಯಾಗ್ನೆಟ್. ಇಲ್ಲ ಚೇಂಜ್ ಮಾಡೋಂಗಿದ್ರೆ ಮಾಡು, ಬೇರೆದಕ್ಕೆ. ಬೇರೆದು ನೋಡಿ ಎಷ್ಟೊಂದಿದೆ ಅಲ್ಲ. ನಮ್ಮದು ಇವಾಗ ಮೀನು ಊಟ ಬಂದಿದೆ. ಬಾಂಗ್ಡಾ ಫಿಶ್ ಹಾಕಿದ್ದಾರೆ. ಪ್ರಾನ್ಸ್ ಆರ್ಡ್ರ್ ಮಾಡಿದ್ದೀವಿ. ನಿನ್ನೆಯಿಂದಲೂ ನಾವು ಫಿಶ್ ತಿನ್ನಲು ಬರೀ ಪ್ರಾನ್ಸೇ ತಿಂತಾಯಿದ್ವಿ. ಫಿಶ್ ಥಾಲಿ ತೊಗೊಂಡಿದ್ದೀವಿ, ಟೇಸ್ಟ್ ಮಾಡಿ ನೋಡಬೇಕು. 8 pieces, 10 ಪೀಸಸ್ ಕೊಟ್ಟಿದ್ದಾರೆ ಗೈಸ್. ನಾವು ಮುಂಚೆ ಎಲ್ಲ ತಿಂದಿದ್ದು 6 ಪೀಸ್ ಒಂದು ಕಡೆ, ಇನ್ನೊಂದು ಕಡೆ ಎಕ್ಸ್ಟ್ರಾ ಪೀಸ್ ಕೇಳಿ ನಾವು ಹಾಕ್ಸ್ಕೊಂಡಿದ್ವಿ. 7 ಪೀಸ್ ಏನೋ ಕೊಟ್ಟಿದ್ರು, ಇಲ್ಲಿ 10 ಪೀಸ್ ಕೊಟ್ಟಿದ್ದಾರೆ. ಮತ್ತು ಸೈಜ್ ಆಫ್ ದ ಪ್ರಾನ್ಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಐ ಲವ್ ಪ್ರಾನ್ಸ್ ಗೈಸ್. ಈಗ ಊಟ ಮಾಡಿಕೊಂಡು ಎಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತಾಯಿದ್ದೀವಿ. ಮೇನ್ ಬೀಚ್ಗೆ ಹೋಗೋಣ ಅಂದರೆ ಮೇನ್ ಬೀಚ್ಗೆ ಹೋಗೋದು, ನೋಡೋಣ ಎಲ್ಲಿ ಹೋಗೋದು ಅಂತ. ಗೈಸ್ ನೋಡಿ, ಇದು ಗೋಕರ್ಣ ಒಳಗಡೆ ಇರೋವಂಥದ್ದು. ಇವಾಗ ನಾವು ಗೋಕರ್ಣ ಮೇನ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಪುಟ್ಪುಟಾಣಿ ಅಂಗಡಿಗಳೆಲ್ಲ ಇದ್ದಾವೆ. ಎಷ್ಟೋ 4 ವರ್ಷ 5 ವರ್ಷ ಹಿಂದೆ ಬಂದಿದ್ದು, ಆ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಿದೆ. ಚೆನ್ನಾಗಿದೆ ಗೈಸ್. ಇವಾಗ ಮೇನ್ ಬೀಚ್ ಗೋಕರ್ಣಕ್ಕೆ ಬಂದಿದ್ದೀವಿ. ಇಲ್ಲಿ ಈ ರೋಡಲ್ಲಿ ಮಹಾಬಲೇಶ್ವರ ಟೆಂಪಲ್ ಇದೆ, ಸೊ ಅದಕ್ಕೋಸ್ಕರ ಇಲ್ಲಿ ಶಾಪ್ಸು ಎಲ್ಲನೂ ಇದೆ. ಆಮೇಲೆ ಆ ಕಡೆ ನೋಡ್ತಾ ತಿಂಡಿ ಅಂಗಡಿಗಳು ಅವು ಇವೆಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಇಲ್ಲಿ ತುಂಬ ಕ್ರೌಡು. ಇವಾಗ ಈವ್ನಿಂಗ್ ಅಂತ ಹೇಳ್ಬಿಟ್ಟು ಈವ್ನಿಂಗಲ್ಲೇ ಇಷ್ಟಿದೆ. ಒಂಟೆಯಲ್ಲಿ ರೈಡೆಲ್ಲ ಕರ್ಕೊಂಡು ಹೋಗ್ತಾರೆ ಇರಬೇಕು ಅವ್ರಿ. ನೋಡು ಒಂಟೆ ರೈಡೆಲ್ಲ ಇದೆ ಇಲ್ಲಿ. ಆಮೇಲೆ ಇಲ್ಲಿ ತುಂಬ ಕ್ರೌಡು, ಒಂಥರ ನೋಡಿ ಹೆಂಗೆ ಗಿಜಿ ಅಂತಿದೆ. ಸೊ ಆ ಕಡೆ ಎಲ್ಲ ಹೋದರೆ ಅಲ್ಲಿಗೆ ಹೋಗ್ಬೋದು, ಚೆನ್ನಾಗಿದೆ. ಇದು ಇನ್ನೊಂದು, ಈ ಬೀಚಲ್ಲಿ ತುಂಬ ಕ್ರೌಡ್ ಇರುತ್ತೆ ನಾರ್ಮಲ್ ಬೇರೆ ಬೀಚ್ಗಿಂತ. ಬಾರಿ ಗೈಸ್ ನೋಡಿ, ಇದು ರಾಮ್ ಲಕ್ಷ್ಮಣ ಟೆಂಪಲ್. ಬೀಚ್ ಪಕ್ಕನೇ ಇದೆ, ಒಳಗೋಗಲ್ಲ, ಜಸ್ಟ್ ಈಚೆ ಮಾತ್ರನೇ ಮಾಡ್ತಿದ್ದೀವಿ. ನೋಡಿ ಅಲ್ಲಿ ಇವಾಗ ಎಷ್ಟು ಜನ ಇದ್ದಾರೆ ನೋಡಿ. ಇದು ನೋಡಿದ್ರೇ ಟೆನ್ಷನ್ ಆಗುತ್ತೆ ಅವರಿಗೆ, ಅದಕ್ಕೆ ಒಂದು ಬೆಸ್ಟ್ ಸ್ಪಾಟ್ ಕರ್ಕೊಂಡ್ಬಂದಿದ್ದೀನಿ. ಅದನ್ನ ನೋಡಿ, ಫುಲ್ ಓಷಿಯನ್ ಈ ಥರ ಕಾಣುತ್ತೆ. ಮತ್ತು ಸನ್ಸೆಟ್ ಆಗೋ ಪಾಯಿಂಟ್ ಇದು, ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ಇದ್ದಾರೆ ನೋಡೋದಕ್ಕೆ. ನಾವು ಹರಿ ಕೂಡ ಕೂತಿದ್ದೀವಿ, ಕುತ್ಕೊಂಡಿದ್ದೀವಿ.
ರಾಮನ ಲಕ್ಷ್ಮಣ ಟೆಂಪಲ್ ಹತ್ರ ನೋಡೋದಕ್ಕೆ. ಚೆನ್ನಾಗಿದೆಯಾ ರೀ? ಚೆನ್ನಾಗಿದೆಯಲ್ಲ, ಗಾಳಿ ಎಲ್ಲ ಚೆನ್ನಾಗಿದೆ. ಸನ್ಸೆಟ್ ಆಗುತ್ತೆ, ಸನ್ರೈಸ್ ಸನ್ಸೆಟ್ ಆಗುತ್ತೆ. ಗೈಸ್ ಫೈನಲಿ ಐಸ್ ಕ್ರೀಮ್ ಸಿಕ್ತು, ಇವಾಗ ತಿಂತಾ ಇದ್ದೀವಿ. ಗಾಡಿ ಎಲ್ಲ ಹೆಚ್ಚಾಗುತ್ತಾರೆ ನೋಡಿ ಸರ್, ಹೋಗ್ತಾ ಇಲ್ಲ ಅವ್ರು ನೋಡಿ, ಅಲ್ಲಿ ಗಾಡಿ ಹೆಚ್ಚಾಗುತ್ತಾರೆ ಅವ್ರು. ಎಲ್ಲ ಮುಗೀತು. ಇವತ್ತು ಸೂಪರ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಡೇ ಮಾತ್ರ ಸೂಪರ್ ಫನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, see you in the next vlog. Take care, bye bye, love you all.